बेळगावच्या माळ मारुती पोलिसांनी बेकायदेशीर शस्त्रास्त्रे बाळगणाऱ्या व्यक्तींना अटक करून 2 पिस्तूल तसेच जिवंत काडतुसे जप्त केली असल्याची माहिती शहर पोलीस आयुक्त भूषण बोरसे यांनी दिली। गुरुवारी बेळगावमध्ये पत्रकारांशी बोलताना त्यांनी ही माहिती दिली। केएलई छत्री परिसरामध्ये कोल्हापूरहून धारवाडकडे जाणाऱ्या राष्ट्रीय महामार्ग क्रमांक 48 वर एका कारमध्ये 2 व्यक्ती काळ्या रंगाच्या बॅगेमध्ये पिस्तूल व काडतुसे घेऊन महामार्गाच्या बाजूला कार थांबून उभे असल्याची खात्रीशीर माहिती पोलिसांना मिळाली होती। ನಮ್ಮ ಎಸಿಪಿ ಮಾರ್ಕೆಟ್ ಶ್ರೀ ಸಂತೋಷ್ ಮತ್ತು ಚಾರ್ಲಿ ಮಾಳಮಾರುತಿ ನಮ್ಮ ಶ್ರೀ BR ಗಡ್ಡೇಕರ್ ಇವರಿಗೆ ಒಂದು ಇನ್ಫಾರ್ಮರ್ ಮುಖಾಂತರ ಮಾಹಿತಿ ಬಂತು। ಈ ಮಾಹಿತಿ ಏನಿತ್ತು ಅಂದರೆ ಕೊಲ್ಲಾಪುರ ಕಡೆಯಿಂದ ಧಾರವಾಡ ಹೋಗೋ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಆ ಹೈವೇ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕಿಯಾ KLE ಛತ್ರಿ ಹತ್ತಿರ ನಿಂತಿದೆ। ಅದರಲ್ಲಿ ಇಬ್ಬರು ಇದ್ದಾರೆ ಮತ್ತು ಅವರು ಇಲ್ಲಿಗಲ್ ಆ್ಯಕ್ಟಿವಿಟಿನಲ್ಲಿ ಪಾತ್ರ ಇದ್ದಾರೆ ಅಂತ ಮಾಹಿತಿ ಬಂದಿದೆ। ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳದ್ದು ತಂಡ ಅಲ್ಲಿ ತಕ್ಷಣ ರೇಡ್ ಮಾಡಿದ್ದಾರೆ। ಚೆಕ್ ಮಾಡಿದಾಗ ಮಾಹಿತಿ ನಿಜ ಇತ್ತು। ಈ ಕಿಯಾ ಗಾಡಿನಲ್ಲಿ ಇಬ್ಬರು ಆರೋಪಿ ರವೀಂದ್ರ ಕುಂತಿನಾಥ್ ನಾಯಕ್ ಮೀರಜ್ ತಾಲೂಕಾದವನು ಮಹಾರಾಷ್ಟ್ರ ಮತ್ತು ಇನ್ನೊಬ್ಬ ಶಾಹಿದ್ ಪಟೇಲ್ ಇವನು ಕೂಡ ಮೀರಜ್ ತಾಲೂಕು ಮಹಾರಾಷ್ಟ್ರ। ಈ ಇಬ್ಬರು ವ್ಯಕ್ತಿ ಹತ್ತಿರ ನಮಗೆ 2 ಅನ್ಲೈಸೆನ್ಸ್ ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 4 ಲೈವ್ ಗುಂಡು ನಮಗೆ ಸಿಕ್ಕಿದೆ। ಅದರ ಜೊತೆಗೆ ಅವ್ರದ್ದು ಮೊಬೈಲ್ ಎಲ್ಲ ಐಟಮ್ಗಳು। ಈ ವೆಪನ್ ಕಂಟ್ರಿ ಮೇಡ್ ಇರೋದ್ರಿಂದ ಇದಕ್ಕೆ ಲೈಸೆನ್ಸ್ ಇಲ್ಲ, ಸೊ ಇದು ಆರ್ಮ್ಸ್ ಆ್ಯಕ್ಟ್ನಲ್ಲಿ ಒಂದು ಅಫೆನ್ಸ್ ಆಗುತ್ತೆ। ಎಲ್ಲ ಸಾಮಾನು ಜಪ್ತುಪಡಿಸಲಾಗಿದೆ। ಈ ಇಬ್ಬರ ಮೇಲೆ ಒಂದು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಲಾಗಿದೆ। ಇಲ್ಲಿ ಈ ಆರ್ಮ್ಸ್ ತಗೊಂಡು ಇವರು ಇಲ್ಲಿ ದಾಟ್ತಾ ಇದ್ರು, ಇಲ್ಲಿ ಊರಕ್ಕೆ ಬಂದಿದ್ದಾರೆ, ಇದರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ। ಬಟ್ ಇದು ಸೀಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಕೆಲಸ ನಮ್ಮ ಪೊಲೀಸ್ ಮಾಳಮಾರುತಿ ಪೊಲೀಸ್ ತಂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ। ಸರ್ ಇವರು ಎಲ್ಲಿ ಅದರ ಏನು ಈ ಹಿಂದೆ ಏನಾದ್ರು ಕ್ರೈಮ್ ರೆಕಾರ್ಡ್ ಇದೆಯಾ ಸರ್? ಈಗ ಅದು ಎಲ್ಲ ಚೆಕ್ ಮಾಡ್ತಾ ಇದ್ವಿ ನಾವು। ನಿನ್ನೆವರೆಗೆಲ್ಲ ಬಂದೋಬಸ್ಗಳು ನಡ್ತಾ ಇತ್ತು, ಈಗ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ, ಅದು ಎಲ್ಲ ಅವ್ರದ್ದು ಕ್ರಿಮಿನಲ್ ರೆಕಾರ್ಡ್ ಚೆಕ್ ಮಾಡ್ತೀವಿ। ಅಂದರೆ ಈ ಹಿಂದೆ ಕೂಡ ಅಂದರೆ ಈಗ ಸದ್ಯಕ್ಕೆ ಮಹಾರಾಷ್ಟ್ರಲ್ಲಿ ಚುನಾವಣೆ ಕೂಡ ನಡೀತಾ ಇದೆ, ಜಡ್ಪಿ ಯಲ್ಲಿ, ಅದಕ್ಕೆ ಆ ಎಲ್ಲ ಕನೆಕ್ಷನ್ಸ್ ನಾವು ಹುಡುಕ್ತೀವಿ। ಅವ್ರು ಎಲ್ಲರೂ ಸರ್ ಅದೇ ಸಾಂಗ್ಲಿ ಜಿಲ್ಲಾ ಮೀರಜ್ ತಾಲೂಕು ಇಬ್ಬರು ಅಲ್ಲವರೇ। ಈಗೇನು ಅವ್ರಿಗೆ ವಶಕ್ಕೆ ಪಡೆದಿರಾ ಅಥವಾ ಬರೀ ಹೌದು, JCಗೆ ಕಳಿಸಿದ್ದೀವಿ ಇವರಿಗೆ। ಈಗ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ। आरोपींविरुद्ध इंडियन आर्म्स ॲक्ट अंतर्गत गुन्हा दाखल करून कायदेशीर कारवाई करण्यात आली असून प्रकरणाचा तपास सुरू असल्याचं पोलीस आयुक्तांनी स्पष्ट केलं। राजशेखर हिरेमठ, KMM मराठी, बेळगाव।